ನಮ್ಮ ಬಲ ಹೆಚ್ಚಿಸುವ ಅತಿಬಲ ರಸ್ತೆ ಬದಿಯಲ್ಲಿ ಕಳೆ ರೂಪದಲ್ಲಿ ಬೆಳೆದರೂ ಈ ಗಿಡಮೂಲಿಕೆ ಅದ್ಭುತವಾದ ಔಷಧೀಯ ಗುಣಗಳನ್ನು ಹೊಂದಿದೆ. ರಾಮಾಯಣ ಮಹಾಭಾರತ ಕಾಲದಿಂದಲೂ ಈ ಗಿಡಮೂಲಿಕೆ ಬಳಸಲಾಗುತ್ತಿದೆ. ಸಂಸ್ಕೃತದಲ್ಲಿ ಅತಿಬಲ ಅಂದ್ರೆ ಅತ್ಯಂತ ಶಕ್ತಿಯುತವಾದ ಮೂಲಿಕೆ. ಆಡು ಭಾಷೆಯಲ್ಲಿ ತುರುಬಿ ಅಂತ ಕರೀತಾರೆ. ವೈಜ್ಞಾನಿಕವಾಗಿ ಅಬುಟಿಲಾನ್ ಇಂಡಿಕಮ್ ಅಂತ ಕರೀತಾರೆ. ಹಿಂದಿಯಲ್ಲಿ ಕಂಘಿ ಅಂತ ಕರೀತಾರೆ. ಕನ್ನಡದಲ್ಲಿ ತುತ್ತಿ ಗಿಡ, ತುರುಬೆ, ಶ್ರೀಮುದ್ರಿ ಗಿಡ ಹೀಗೆ ಇನ್ನೂ ಹಲವಾರು ಹೆಸರುಗಳಿಂದ ಕರೀತಾರೆ. ಈ ಗಿಡಮೂಲಿಕೆಯನ್ನು ಇಂಡಿಯನ್ ಮ್ಯಾಲೋ ಅಂತ ಕೂಡ ಕರೀತಾರೆ. ಇದು ವಾತನಾಶಕ ಗುಣ ಹೊಂದಿದೆ. ಓಜಸ್ಸು, ಬಲ ಹೆಚ್ಚಿಸುತ್ತದೆ. ಈ ಗಿಡಮೂಲಿಕೆಯ ಪ್ರತಿಯೊಂದು ಭಾಗ ಅಂದ್ರೆ ಬೇರಾಗಿರ್ಬೋದು, ಕಾಂಡ, ತೊಗಟೆ, ಎಲೆ, ಹೂವು, ಹಣ್ಣು, ಬೀಜ ಎಲ್ಲವೂ ಔಷಧಿ ರೂಪದಲ್ಲಿ ತುಂಬಾನೇ ಉಪಯುಕ್ತವಾಗಿವೆ. ಸಾಂಪ್ರದಾಯಿಕವಾಗಿ ಈ ಗಿಡಮೂಲಿಕೆಯನ್ನು ವಾತನಾಶಕ ಗುಣ ಹೊಂದಿರೋದ್ರಿಂದ ನೋವು ನಿವಾರಕಾಗಿ, ವಿರೇಚಕ, ಮೂತ್ರವರ್ಧಕ ಅಂದ್ರೆ ಡಯೂರೇಟಿಕ್ ಮೂತ್ರ ಹೆಚ್ಚು ತರಿಸುವಂಥದ್ದು, ಆಮೇಲೆ ನಿದ್ರಾಜನಕ ಅಂದ್ರೆ ಚೆನ್ನಾಗಿ ನಿದ್ರೆ ತರಿಸುವಂಥದ್ದು, ಕಾಮೋತ್ತೇಜಕ ಪಾಯಿಲ್ ಸಮಸ್ಯೆ ನಿವಾರಿಸಲು, ಒಣಕೆಮ್ಮು, ಜ್ವರ ನಿವಾರಿಸಲು, ನರ ದೌರ್ಬಲ್ಯ ಇದ್ದಾಗ ಮತ್ತು ತುಂಬಾನೇ ಮುಖ್ಯವಾಗಿ ಬಲವರ್ಧಕ ಅಂದ್ರೆ ಟಾನಿಕ್ ಆಗಿ ಬಳಸಲಾಗುತ್ತದೆ. ಆಯುರ್ವೇದದ ಪ್ರಕಾರ ಈ ಗಿಡಮೂಲಿಕೆ ಬಲ ಅಂದ್ರೆ ದೇಹಕ್ಕೆ ಪೋಷಣೆ ಒದಗಿಸುತ್ತದೆ. ಆಮಹರ ಅಂದ್ರೆ ಅಜೀರ್ಣ ಸಮಸ್ಯೆಗೆ ಔಷಧಿಯಾಗಿ ಕೆಲಸ ಮಾಡುತ್ತೆ. ದಹಹರ ಅಂದ್ರೆ ಉರಿ ಶಮನ ಮಾಡುತ್ತೆ. ಶ್ವಾಸ ಉಸಿರಾಟದ ತೊಂದರೆ ನಿವಾರಿಸುತ್ತೆ. ದೀಪನ ಜಠರಾಗ್ನಿ ಹೆಚ್ಚಿಸುತ್ತದೆ. ಪಾಚನ ಅಂದ್ರೆ ಪಚನವಾಗಲು ಸಹಾಯ ಮಾಡುತ್ತೆ. ಇದು ಜ್ವರ ನಿವಾರಿಸುತ್ತದೆ. ಕಾಮಾಲೆ ತಡೆಯುತ್ತದೆ ಅಂದ್ರೆ ಹೆಪಾಟೋ ಪ್ರೊಟೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ನಮ್ಮ ಲಿವರ್ ಅನ್ನು ರಕ್ಷಿಸುತ್ತೆ. ರಕ್ತವನ್ನು ಶುದ್ಧೀಕರಣ ಮಾಡುತ್ತದೆ. ಗಾಯಗಳನ್ನು ಬೇಗ ಗುಣಪಡಿಸುತ್ತೆ. ಮಧುಮೇಹ ನಿರ್ವಹಿಸುತ್ತದೆ. ಹೃದಯ ಸಮಸ್ಯೆಗಳಿಗೂ ಇದು ಒಳ್ಳೆಯದು. ಅಪೌಷ್ಟಿಕತೆ ಕೂಡ ಇದು ಕಡಿಮೆ ಮಾಡುತ್ತೆ. ಯುನಾನಿ ಔಷಧಿಗಳಲ್ಲಿ ಇದರ ಬೀಜಗಳನ್ನು ಟಾನಿಕ್ ಆಗಿ ಮತ್ತು ಬ್ರಾಂಕೈಟಿಸ್, ಪೈಲ್ಸ್, ಗೊನೋರಿಯಾ ಸಮಸ್ಯೆಗಳನ್ನು ನಿವಾರಿಸಲು ಇದನ್ನ ಬಳಸಲಾಗುತ್ತದೆ. ಈ ಅತಿಬಲ ಆಂಟಿ ಇನ್ಫ್ಲಮೇಟರಿ ಮತ್ತು ಅನಾಲ್ಜೆಸಿಕ್ ಗುಣ ಹೊಂದಿರೋದ್ರಿಂದ ನೋವು ನಿವಾರಕ ಆಗಿ ಕೆಲಸ ಮಾಡುತ್ತೆ. ಜಾಯಿಂಟ್ ಪೇನು, ಮಂಡಿ ನೋವು, ಸೊಂಟ ನೋವು, ಬೆನ್ನು ನೋವು, ರುಮೆಟಾಯ್ಡ್ ಆರ್ಥರೈಟಿಸ್ ಇದ್ದಾಗ ಈ ಗಿಡಮೂಲಿಕೆ ಹೇಗೆ ಬಳಸಬೇಕು ಅಂದ್ರೆ ಇದರ ಬೇರು ಸ್ವಲ್ಪ ಅಂದ್ರೆ ಇಲ್ಲಿ ಒಂದು ಮುಷ್ಟಿಯಷ್ಟು, ಒಂದು ಮುಷ್ಟಿ ಎಲೆ, ಚಿಟಿಕೆ ಪಚಕರ್ಪೂರ, 1 ಚಮಚ ಕರಿಮೆಣಸು ಇವೆಲ್ಲ 100 ml ಎಳ್ಳೆಣ್ಣೆಯಲ್ಲಿ ಹಾಕಿ ಕುದಿಸ್ಬೇಕು. ತಣ್ಣಗಾದ ಮೇಲೆ ಶೋಧಿಸಿಕೊಂಡು ಒಂದು ಬಾಟಲ್ನಲ್ಲಿ ಹಾಕಿಟ್ರೆ ಈ ಎಣ್ಣೆಯನ್ನು ದಿನಾಲು ನೋವಿರುವ ಜಾಗಕ್ಕೆ ಮಸಾಜ್ ಮಾಡಲು ಬಳಸಬಹುದು. ಆಯುರ್ವೇದದ ಅಂಗಡಿಗಳಲ್ಲಿ ಇದರ ಎಣ್ಣೆ ಕೂಡ ಸಿಗುತ್ತೆ. ಕ್ಷೀರ ಬಲ ತೈಲ ಅಂತ ಹೇಳ್ತಾರೆ. ಇಲ್ಲಿ ಕ್ಷೀರ ಅಂತಂದ್ರೆ ಹಾಲು, ಇದರಲ್ಲಿ ಹಾಲು ಕೂಡ ಬಳಸಿರ್ತಾರೆ. ಇದು ನೋವು ನಿವಾರಕ ಅಷ್ಟೇ ಅಲ್ಲ, ನರ ದೌರ್ಬಲ್ಯ ಕೂಡ ನಿವಾರಿಸುತ್ತೆ. ಈ ಎಣ್ಣೆ ಪ್ಯಾರಲೈಸಿಸ್ ಅಟ್ಯಾಕ್ ಆದವರಿಗೂ ಮಸಾಜ್ ಮಾಡಲು ತುಂಬಾನೇ ಒಳ್ಳೆಯದು. ಅತಿಬಲ ಆಂಟಿ ಆಕ್ಸಿಡೆಂಟ್, ಆಂಟಿ ಇನ್ಫ್ಲಮೇಟರಿ, ಆಂಟಿ ಬ್ಯಾಕ್ಟೀರಿಯಲ್ ಗುಣ ಹೊಂದಿರೋದ್ರಿಂದ ಗಾಯ ಬೇಗ ವಾಸಿ ಮಾಡುತ್ತೆ. ಇದರ 6-7 ಎಲೆಗಳನ್ನು ನೀರಿನಲ್ಲಿ ಕುದಿಸಿ ಕಷಾಯ ಮಾಡಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವಿಸಬೇಕು. ಮತ್ತು ಈ ಕಷಾಯದಿಂದ ನಾವು ಬಾಯಿ ಮುಕ್ಕಳಿಸಿದ್ರೆ ಹಲ್ಲು ನೋವು ಕೂಡ ಏನಂತಂದ್ರೆ ಕಡಿಮೆ ಆಗತ್ತೆ. ಇದು ಮಧುಮೇಹಿಗಳಿಗೂ ಒಳ್ಳೆಯದು. ಯಾಕೆಂದ್ರೆ ಅತಿಬಲ ಇನ್ಸುಲಿನ್ ಸೆನ್ಸಿಟಿವಿಟಿ ಸುಧಾರಿಸುತ್ತೆ. ಹೈಪೋಗ್ಲೈಸೆಮಿಕ್ ಗುಣ ಹೊಂದಿದೆ. ಅತಿಬಲ ಡೈಯುರೇಟಿಕ್ ಗುಣ ಕೂಡ ಹೊಂದಿದೆ. ಅಂದ್ರೆ ಮೂತ್ರವರ್ಧಕ ಆಗಿ ಕೆಲಸ ಮಾಡುತ್ತೆ. ಇದು ಅಪಸ್ಮಾರ ಅಂದ್ರೆ ಸೀಸರ್ ಇದ್ದವರಿಗೂ ಒಳ್ಳೆಯದು ಅಂತ ಹೇಳಲಾಗಿದೆ. ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ಅತಿಬಲ ನಮ್ಮ ದೇಹದ ಬಲ ಹೆಚ್ಚಿಸಿ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತದೆ. ಅದು ಯಾವುದೇ ಅಡ್ಡ ಪರಿಣಾಮಗಳಿಲ್ಲದೆ. ಆದರೂ ಇದನ್ನು ಸೇವಿಸಲು ವೈದ್ಯರ ಸಲಹೆ ತೆಗೆದುಕೊಳ್ಳೋದು ಒಳ್ಳೆಯದು. ಸರಿ, ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.